ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 12 ವಾಕ್ಯ 3 ತಿಳಿಸುವುದೇನೆಂದರೆ, ಅವಳು ಯೇಸುವಿನ ಪಾದಗಳನ್ನು ಅಭಿಷೇಕಿಸಿ ತನ್ನ ಕೂದಲಿನಿಂದ ಒರೆಸಿದಳು. ಚಿಂತನೆ: ಬೆಥಾನಿಯ ಮರಿಯಳು ಯೇಸು ಕ್ರಿಸ್ತನಿಗೆ ಮಾಡಿದ ಈ ಸುಂದರವಾದ ಪ್ರೀತಿಯ ಕ್ರಿಯೆಯು ಆಳವಾದ ಅರ್ಥದಿಂದ ತುಂಬಿದೆ. ಮೇರಿ ದುಬಾರಿಯಾದ ಸುಗಂಧ ದ್ರವ್ಯವನ್ನು ಅವನ ಪಾದಗಳ ಮೇಲೆ ಮಾತ್ರವಲ್ಲ, ತನ್ನ ಹೃದಯದಿಂದ ಸುರಿಯುತ್ತಾಳೆ. ವೆಚ್ಚವನ್ನು ಲೆಕ್ಕಿಸದೆ ಅವಳು ತನ್ನ ಅತ್ಯುತ್ತಮವಾದ ಸುಗಂಧ ದ್ರವ್ಯವನ್ನು ನೀಡುತ್ತಾಳೆ. ತನ್ನ ಕೂದಲಿನಿಂದ ಅವನ ಪಾದಗಳನ್ನು ಒರೆಸುವುದು ನಮ್ರತೆ ಮತ್ತು ಸಂಪೂರ್ಣ ಶರಣಾಗತಿಯ ಸೂಚಕವಾಗಿದೆ. ಆ ಸಂಸ್ಕೃತಿಯಲ್ಲಿ ಮಹಿಳೆಯ ಕೂದಲು ಅವಳ ಮಹಿಮೆಯಾಗಿತ್ತು, ಆದರೂ ಅವಳು ಅದನ್ನು ಸೇವೆ ಮಾಡಲು ಬಳಸುತ್ತಾಳೆ. ಪ್ರೀತಿ ಅವಳನ್ನು ತನ್ನನ್ನು ತಾನೇ ಮರೆಯುವಂತೆ ಮಾಡುತ್ತದೆ. ಕ್ರಿಸ್ತನ ಮೇಲಿನ ನಿಜವಾದ ಪ್ರೀತಿಯನ್ನು ಲೆಕ್ಕ ಹಾಕಲಿಲ್ಲ ಎಂದು ಮೇರಿ ನಮಗೆ ಕಳಿಸುತ್ತಾಳೆ. ಅದು ಉದಾರ, ವಿನಮ್ರ ಮತ್ತು ವೈಯಕ್ತಿಕ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ಮರಿಯಳಂತೆ ನಿನ್ನನ್ನು ಪ್ರೀತಿಸಲು ನನಗೆ ಕಲಿಸಿರಿ. ಮುಕ್ತವಾಗಿ ನೀಡುವ ಹೃದಯದಿಂದ, ನಿನ್ನನ್ನು ಮಾತ್ರ ಹುಡುಕುವ ನಮ್ರತೆಯಿಂದ ಮತ್ತು ಏನೇನು ತಡೆಹಿಡಿಯದ ಭಕ್ತಿಯಿಂದ ನಿನ್ನನ್ನು ಪ್ರೀತಿಸಲು ನನಗೆ ಒಂದು ಸುಂದರವಾದ ಹೃದಯವನ್ನು ಸೃಷ್ಟಿಸಿರಿ. ಆಮೆನ್.